ಇನ್ನು ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಗಣ್ಯಾತಿ ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಗಣ್ಯರಿಗಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಹೋಟೆಲ್. ಗಣ್ಯರಿಗೆ ಹೋಟೆಲ್ನಲ್ಲಿ 45ಕ್ಕೂ ಹೆಚ್ಚು ರೂಮ್ಗಳನ್ನು ಬುಕ್ ಮಾಡಲಾಗಿದೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿ, ಪಿಸಿಸಿ ಅಧ್ಯಕ್ಷರು ಸೇರಿದಂತೆ ಹಿರಿಯ ಮುಖಂಡರು ಸೇರಿ ಹಲವರ ಉಪಸ್ಥಿತಿ ಇರುತ್ತೆ. ಅವರೆಲ್ಲರಿಗೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ. ನಮ್ಮ ಪ್ರತಿನಿಧಿ ಅನಿಲ್ ಈ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ನೂತನ ಮುಖ್ಯಮಂತ್ರಿಯಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕರಿಸ್ತಾರೆ. ಪದಗ್ರಹಣ ಕಾರ್ಯಕ್ರಮಕ್ಕೆ ಬೇರೆ ರಾಜ್ಯಗಳಿಂದಲೂ ಕೂಡ ಗಣ್ಯಾತಿ ಗಣ್ಯರು ಆಗಮಿಸ್ತಾರೆ. ಅವರಿಗೆ ಉಳ್ಕೊಳ್ಳೋದಕ್ಕಂತಾನೆ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ನಾನೀಗ ಹೋಟೆಲ್ನ ಮುಂಭಾಗದಲ್ಲಿ ಇದ್ದೀನಿ. ಅಂದರೆ ಹೋಟೆಲ್ನ ಮುಂಭಾಗದಲ್ಲಿ ಎಲ್ಲ ರೀತಿಯ ಬ್ಯಾನರ್ಗಳು ಕೂಡ ಇದೆ. ಅದನ್ನು ಹೊರತಾಗಿ ಅಂದರೆ ಹೋಟೆಲ್ನಲ್ಲಿ ಭಾಳ ಪ್ರಮುಖವಾಗಿ 45ಕ್ಕೂ ಹೆಚ್ಚು ಒಂದು ರೂಮ್ಗಳನ್ನು ಬುಕ್ ಮಾಡಲಾಗಿದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ 55 ಪ್ರಮುಖವಾದಂಥ ಗಣ್ಯರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಅದನ್ನು ಹೊರತಾಗಿಯೂ ಕೂಡ ಅಂದರೆ ಕಾಂಗ್ರೆಸ್ನಲ್ಲಿ, ಅಂದರೆ ರಾಜ್ಯದ ಕಾಂಗ್ರೆಸ್ನಲ್ಲಿರುವಂತಹ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರು ಕೂಡ ಬರ್ತಾ ಇದ್ದಾರೆ. ಕೆ.ಸಿ. ವೇಣುಗೋಪಾಲ್ ಬರ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಯಾವ ರೀತಿ ಯಶಸ್ವಿಯಾಗಿತ್ತು, ಸಿದ್ದರಾಮಯ್ಯ ಇರ್ಬೋದು, ಬೇರೆ ಬೇರೆ ಮುಖ್ಯಮಂತ್ರಿ ಕಾರ್ಯಕಾಲದಲ್ಲಿ ಅದೇ ರೀತಿ ಇವರು ಕೂಡ ಸಕ್ಸಸ್ ಆಗಲಿ. ಮತ್ತು 28ರಲ್ಲಿ ಅವ್ರ ನೇತೃತ್ವದಲ್ಲಿ ನಾವು ಗೆಲುವನ್ನು ಸಾಧಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಿನ್ನೆ ತಡರಾತ್ರಿವರೆಗೂ ಕೂಡ ಒಟ್ಟಿ ಫೈನಲ್ ಮಾಡೋ ಸಂಬಂಧ ಚರ್ಚೆಗಳು ಇನ್ನೂ ಫೈನಲ್ ಆಗಿ ನೋಡೋಣ, ಇನ್ನೂ ಅಂತಿಮ ಆಗಿಲ್ಲ, ಆದ್ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿ ಅವ್ರಿಗೆ ವೇಟ್ ಮಾಡೋಣ, ಯಾರು ಆಗ್ತಾರೆ ಯಾರು ಬಿಡ್ತಾರೆ, ಇನ್ನೂ ಫೈನಲ್ ಆಗಿಲ್ಲ, ವೇಟ್ ಮಾಡೋಣ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ರಿ, ಸಿಹಿ ಸುದ್ದಿ ಸಿಗ್ತಾ ಅಂತ? ಇಲ್ಲ, ಇನ್ನೂ ಯಾವುದೇ ಸುದ್ದಿ ಬಂದಿಲ್ಲ. ಇನ್ನೂ ನೋಡೋಣ, ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. ಸಚಿವ ಸ್ಥಾನವನ್ನು ಈಗ ನೀವು ಕೂಡ ಇನ್ನೂ ಬಂದಿಲ್ಲ, ಅಧಿಕೃತವಾಗಿ ಬಂದಿಲ್ಲ. ಬಂದ ಮೇಗಲ್ಲ, ಬರದೇ ಎಲ್ಲಿ ಬರ್ಬೇಕು, ಅಧಿಕೃತವಾಗಿ ಯಾರಿಗೂ ಇನ್ನೂ ಮೆಸೇಜ್ ಬಂದಿಲ್ಲ. ನೋಡೋಣ, ಗೊತ್ತಿಲ್ಲ ಯಾವ ಪಕ್ಷ ಯಾವ ರೀತಿ ತೀರ್ಮಾನ ತೊಗೊಳ್ತೈತೆ. ಸೊ ಇನ್ನೂ ಅಂತಿಮವಾಗಿಲ್ಲ, ಆದ್ಮೇಲೆ ನೋಡೋಣ ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸೋದಷ್ಟೇ. ಚರ್ಚೆ ಆಗಿದೆ, ಸುಮಾರಾಗಿ ಎಲ್ಲ ನಾಯಕರು ಚರ್ಚೆ ಆಗಿದೆ. ಅವರ ಅಂತಿಮ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದೀವಿ. ಅವ್ರು ಯಾವ ನಿರ್ಧಾರ ಮಾಡ್ತಾರೆ ಅದಕ್ಕೆಲ್ಲರೂ ಭದ್ರಾಗಿರ್ಬೇಕಷ್ಟೇ. ಇನ್ನೂ ಇಲ್ಲ, ಇನ್ನೂ ಈಗ ಒಂದನೇ ಹಂತ ಇಷ್ಟೇ. ಒಂದನೇ ಹಂತಲ್ಲದೆ ಇನ್ನೂ ಎರಡನೇ ಹಂತಿದೆ. ಎರಡನೇ ಹಂತದಲ್ಲಿ ಸುಮಾರು ಜನಕ್ಕೆ ಅವಕಾಶ ಇದೆ. ಸೊ ಈಗ ಹಿರಿಯರಿಗೆ ಮಾತ್ರ ಕೊಡುವಂಥ ಪ್ರಯತ್ನ ಆಗ್ತಾಯಿದೆ. ಪ್ರಮುಖವಾಗಿ DCM ಹುದ್ದೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ನೀವು ಕೂಡ ಹಿಂದೆ ಹೇಳಿದ್ರಿ, ಸಮುದಾಯವಾರ DCM ಒಂದು 3 ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಸಂಘಟನೆಗೆ ಎಲ್ಲ. ಈಗ ಒಂದೇನು ಕೊಟ್ಟಿದ್ರೆ ನಾವು ಕೇಳಿದ್ದೀವಿ, ಅದೇನು ಎಷ್ಟು ಮಟ್ಟಿಗೆ ಅದು ನಿಜ ಗೊತ್ತಿಲ್ಲ. ಪರಮೇಶ್ವರ್ ಮಾತ್ರ ಕೊಡ್ತಾರಂತ ಗೊತ್ತಿಲ್ಲ, ಎಷ್ಟು ಮಾಡ್ತಾರ ಅಂತಿಮವಾಗಿ ನೋಡೋಣ. ನಾವು ಇನ್ನೂ ವೇಟ್ ಮಾಡಬೇಕು, ಇನ್ನೂ ಚರ್ಚೆಯಲ್ಲಿದೆ ಅದು. ಬಹುಶಃ ಎನಿ ಟೈಮ್ ಅನೌನ್ಸ್ ಆಗ್ಬೋದು, ಎನಿ ಟೈಮ್. ಚರ್ಚೆ ಮಾಡಿದ್ವಿ ಅವ್ರಿಗೊಬ್ಬ ಹೇಳಿದ್ದೀವಿ ನಮ್ಮ ಅಭಿಪ್ರಾಯನ. ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೀವಿ, ಅವ್ರ ನಿರ್ಣಯಕ್ಕೆ ಬಿಟ್ಟಿದ್ದೀವಿ, ಬಿಟ್ಟಿದ್ದೀವಿ. ಇದ್ದೇ ಇರ್ದು ಎಲ್ಲ ಆಗೋರು ಭಾಳ ಜನ ಇದ್ದಾರೆ. ಯಾವ ರೀತಿ ಮಾಡೋಕ್ಕಂತ ಗೊಂದಲ ಇದ್ದೇ ಇರ್ತೈತೆ. ಎರಡನೇ ಹಂತ ಆಗುವವರೆಗೆ ಇದು ಇದ್ದೇ ಇರ್ತೈತೆ, ಮುಂದುವರಿತೈತೆ. ಆದಷ್ಟು ಬೇಗ ಅದು ಆಗ್ಬೇಕಂತ ನಮ್ಮ ಆಸೆ ಇದೆ, ಆದಷ್ಟು ಬೇಗ ಎರಡನೇ ಹಂತ ಕೂಡ. ತಮ್ಮ ವಿರುದ್ಧ ಏನಾದರೂ ಷಡ್ಯಂತ್ರ ಏನಾದರೂ ನಡೀತಾ ಇದೆ ಸರ್? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಗಳು, ಕೆಲವೊಂದು ಪೋಸ್ಟರ್ಗಳು ಹರಿದಾಡ್ತಾ ಇದೆ ಸರ್. ಸಿದ್ದರಾಮಯ್ಯನವ್ರಿಗೆ ಚೂರಿ ಹಾಕಿದ್ರು ಅಂಥವು ನೀವು ಹೋದ್ರೆ ಎಲ್ಲ ನಾಯಕರ ವಿರುದ್ಧ ಅಂಥವು ಇದಾವೆ. ಎಲ್ಲ ನಾಯಕರ ವಿರುದ್ಧ ನೀವು ಸೋಷಿಯಲ್ ಮೀಡಿಯಾದ ಹುಡುಕ್ರೆ ಎಲ್ಲರೂ ಇದ್ದೇ ಇದಾವೆ, ಯಾರ್ದಿಲ್ಲ ಅಂತಿಲ್ಲ. ಅವು ಬರ್ತಾವೆ, ಅವಾಗ ಅಷ್ಟಕ್ಕಷ್ಟು 1-2 ದಿವಸ ಓಡಾಡ್ತಾವೆ, ಮುಗೀತು, ಅಷ್ಟೇ ಕತೆ. ಅದು ಮಾಡಿರ್ಬೇಕು, ಯಾರು ನಮ್ಗೆ ಆಗಲ್ಲ ಮಾಡಿರ್ಬೋದು ಅಷ್ಟು. ಅವಾಗ ಹೇಳಿದ್ದೀನಿ ನಾನು, ಯಾರು ಮಾಡಿರ್ಬೋದು. ವ್ಯಾಪಾರ ಇದೆ, ಹುಡುಕ್ತಿದ್ದಾರೆ ಯಾರು ಅದನ್ನ ಮಾಡ್ತಿದ್ದಾರೆ ಅಂತ. ನೋಡೋಣ, ಗೊತ್ತೇ ಆಗ್ತೈತಿ ಯಾರು ಮಾಡಿದಾರೆ. ನಿಮಗೆ ಕೆಪಿಸಿಸಿ ಹುದ್ದೆ ತಪ್ಪಿಸುವಂತ ಪ್ರಯತ್ನಗಳು ಆಗ್ತಿದೆ ಸರ್, ಯಾಕಂದ್ರೆ ನೀವೇ ಬೆಸ್ಟ್ ಚಾಯ್ಸ್ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳಿತ್ತು. ಇಂಥ 10 ಬಂದರೂ ತಪ್ಪಿಸ್ಲಿಕ್ಕೆ ಆಗೋಲ್ಲ, ಇಂಥ 100 ಬಂದರೂ ಏನು ಮಾಡ್ಲಿಕ್ಕೆ ಆಗೋಲ್ಲ, ಅದೇನು ಪ್ರಶ್ನೆ ಇಲ್ಲ. ಅವ್ರ ಸಮಾಧಾನ. ಸತೀಶ್ ಜಾರಕಿಹೊಳಿಗೆ ತಪ್ಪಿದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಪಟ್ಟ. ಹೈಕಮಾಂಡ್ ನಾಯಕರಿಂದ ಬಿಕೆ ಹರಿಪ್ರಸಾದ್ ಅವರಿಗೆ ಮಾಹಿತಿ ಹೋಗಿದೆ. ಸತೀಶ್ ಜಾರಕಿಹೊಳಿ ಅವರ ಹೆಸರೇ ತುಂಬಾ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇತ್ತು ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ. ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅಂತ ಹಿಂದೆ ಸಾಕಷ್ಟು ರೆಸಲ್ಯೂಷನ್ ಆಗಿದೆ.
ಈಗ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅರ್ಥ ಕೊಡಬೇಕಾ ಅಥವಾ ಒಂದೇ ಕೊಟ್ಟರೆ ನಿಮ್ಗೆ ತೃಪ್ತಿ ಇದೆ? ಅದೇನಾಗಿ ಅಂತಿಮವಾಗಿ ಹೇಳಿ ಬಂದೀವಿ. ಅಂತಿಮವಾಗಿ ಅವ್ರು ಏನು ನಿರ್ಧಾರ ಮಾಡ್ತಾರೋ ಅದನ್ನು ನಾನು ಒಪ್ಕೋಬೇಕು, ಎಲ್ಲರೂ ಕೂಡ ಒಪ್ಕೋಬೇಕು ಅಷ್ಟೇ. ಮುಗಿದ ಮೇಲೆ ಕೆಪಿಸಿಸಿ ತೀರ್ಮಾನ ಮಾಡ್ತಾರೆ. ಅದು ಗೊತ್ತಿಲ್ಲ, ಅದು ಯಾವಾಗ ಮಾಡ್ತಾರೆ ಕಾದು ನೋಡೋಣ ಅಷ್ಟೇ. ನಾವು ಕಾದು ನೋಡ್ತಾ ಇದೀವಿ ಅಷ್ಟೇ. ಓಕೆ. ವೈಯಕ್ತಿಕವಾಗಿ ಇವತ್ತು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಅವರಿಗೆ ಮಿಸ್ ಆಗಿದೆ. ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಕಟ್ಟುವುದಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನಕ್ಕೂ ಕೂಡ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಟ್ಟಿದ್ರು. ಅದಕ್ಕೆ ಹೈಕಮಾಂಡ್ ಒಪ್ಪಿದಂತೆ ಕಾಣಿಸ್ತಿಲ್ಲ. 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರೋರಿಗೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಶುಭಾಶಯಗಳನ್ನು ಹೇಳ್ತೀವಿ. 3 ವರ್ಷಗಳ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಅವರು ಬಹುದಿನಗಳಿಂದ ನಾನು CM ಆಗಬೇಕಂತ ಅವ್ರದ್ದು ಕನಸಿತ್ತು. ಇವತ್ತು ಅದನ್ನು ಹೈಕಮಾಂಡ್ ಪೂರೈಸಿದೆ. ಸೊ ಇವತ್ತಿಂದ ಅವರ 2 ವರ್ಷ ಅವರ ಕಾಲ ಪ್ರಾರಂಭ ಆಗುತ್ತದೆ. ಸೊ ಅವರು ಹಿಂದೆ ನಮ್ಮ ಸರ್ಕಾರ ಯಾವ ರೀತಿ ಯಶಸ್ವಿಯಾಗಿತ್ತು ಸಿದ್ದರಾಮಯ್ಯ ಇರ್ಬೋದು, ಬೇರೆ ಬೇರೆ ಮುಖ್ಯಮಂತ್ರಿ ಕಾರ್ಯಕಾಲದಲ್ಲಿ, ಅದೇ ರೀತಿ ಇವರು ಕೂಡ ಸಕ್ಸಸ್ ಆಗಲಿ. ಮತ್ತು 28ರಲ್ಲಿ ಅವ್ರ ನೇತೃತ್ವದಲ್ಲಿ ನಾವು ಗೆಲುವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿನ್ನೆ ತಡರಾತ್ರಿವರೆಗೂ ಕೂಡ ಪಟ್ಟಿ ಫೈನಲ್ ಮಾಡೋ ಸಂಬಂಧ ಚರ್ಚೆಗಳು ಇನ್ನೂ ಫೈನಲ್ ಆಗಿ ನೋಡೋಣ, ಇನ್ನೂ ಅಂತಿಮ ಆಗಿಲ್ಲ. ಆದ್ಮೇಲೆ ಇವತ್ತು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರೋರಿಗೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಶುಭಾಶಯಗಳನ್ನು ಹೇಳ್ತೀವಿ. 3 ವರ್ಷ ಮಾಡ್ತಿರೋರಿಗೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಶುಭಾಶಯಗಳನ್ನು ಹೇಳ್ತೀವಿ. 3 ವರ್ಷಗಳ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಅವರು ಬಹುದಿನಗಳಿಂದ ನಾನು CM ಆಗಬೇಕಂತ ಅವ್ರದ್ದು ಕನಸಿತ್ತು. ಇವತ್ತು ಅದನ್ನು ಹೈಕಮಾಂಡ್ ಪೂರೈಸಿದೆ. ಸೊ ಇವತ್ತಿಂದ ಅವರ 2 ವರ್ಷ ಅವರ ಕಾಲ ಪ್ರಾರಂಭ ಆಗುತ್ತದೆ. ಸೊ ಅವರು ಹಿಂದೆ ನಮ್ಮ ಸರ್ಕಾರ ಯಾವ ರೀತಿ ಯಶಸ್ವಿಯಾಗಿತ್ತು ಸಿದ್ದರಾಮಯ್ಯ ಇರ್ಬೋದು, ಬೇರೆ ಬೇರೆ ಮುಖ್ಯಮಂತ್ರಿ ಕಾರ್ಯಕಾಲದಲ್ಲಿ, ಅದೇ ರೀತಿ ಇವರು ಕೂಡ ಸಕ್ಸಸ್ ಆಗಲಿ. ಮತ್ತು 28ರಲ್ಲಿ ಅವ್ರ ನೇತೃತ್ವದಲ್ಲಿ ನಾವು ಗೆಲುವನ್ನು ಸಾಧಿಸಲಿಕ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೈತಪ್ಪಿದೆ. ಬಿಕೆ ಹರಿಪ್ರಸಾದ್ ಅವರ ಹೆಸರನ್ನ ಹೈಕಮಾಂಡ್ ಫೈನಲ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಸತೀಶ್ ಅವರು ಏನಾದರೂ ಪ್ರತಿಕ್ರಿಯೆಯನ್ನ ಕೊಟ್ರ? ಪ್ರಸನ್ನ, ಯಾವ ಕಾರಣಕ್ಕೋಸ್ಕರ ಕೈತಪ್ಪಿರಬಹುದು ಅಂತ ಅನ್ಸುತ್ತೆ? ಸಚಿವ ಸ್ಥಾನಕ್ಕೆ ಡಿಮಾಂಡ್ ಮಾಡಿದ್ರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಡಿಮಾಂಡ್ ಮಾಡಿದ್ರು ಅನ್ನೋದು ಒಂದೇ ಕಾರಣನ ಅಥವಾ ಬೇರೆ ಏನಾದರೂ ಮಾನದಂಡಗಳು ಇದೆಯಾ? ಪ್ರಸನ್ನ, ಮಧುಶ್ರೀ, ಇದರಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಗಳು ಆಗಿದ್ದಾವೆ. ಅದು ಹೈಕಮಾಂಡ್ ಮಟ್ಟದಲ್ಲಿ ಆಗಿದ್ದಾವೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಇದೀಗ ಪ್ರಬಲ ಅಹಿಂದ ನಾಯಕರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರಿಗೆ ಇದೀಗ ಕೆಪಿಸಿಸಿ ಸಾರಥ್ಯ ವಹಿಸಿಕೊಡೋದಕ್ಕೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕೆಪಿಸಿಸಿಯ ಪಟ್ಟವನ್ನ ಬಿಕೆ ಹರಿಪ್ರಸಾದ್ ಅವರಿಗೆ ಜವಾಬ್ದಾರಿಯನ್ನು ನೀಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಕೆ ಹರಿಪ್ರಸಾದ್ ಅವರಿಗೂ ಕೂಡ ಸಂಪೂರ್ಣವಾದಂತ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಕೆಪಿಸಿಸಿ ಸಾರಥ್ಯವನ್ನ ನೀವು ವಹಿಸಿಕೊಳ್ಬೇಕು ಅನ್ನುವಂತ ಒಂದು ಸಂದೇಶವನ್ನ ಇದೀಗ ಎಐಸಿಸಿಯ ವರಿಷ್ಠರು ಬಿಕೆ ಹರಿಪ್ರಸಾದ್ ಅವರಿಗೆ ಇದೀಗ ಕರೆ ಮಾಡುವ ಮೂಲಕ ತಿಳಿಸಿದ್ದಾರೆ. ಆ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿ ಅಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ರು, ಸಚಿವ ಸ್ಥಾನ ಎರಡೂ ಕೂಡ ಬೇಕು ಅನ್ನುವಂತ ಬಿಗಿ ಪಟ್ಟಣ ಹಿಡಿದಿದ್ರು. ಆದ್ರೆ ಇದೀಗ ಸತೀಶ್ ಜಾರಕಿಹೊಳಿ ಅವರು ಕೇವಲ ಸಚಿವ ಸ್ಥಾನಕ್ಕೆ ಮಾತ್ರ ಸೀಮಿತ ಆಗುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ನಡೆದಿದ್ದಾವೆ. ಜೊತೆಗೆ ಬಿಕೆ ಹರಿಪ್ರಸಾದ್ ಅವರಿಗೆ ಈ ಒಂದು ಕೆಪಿಸಿ ಸಾರಥ್ಯವನ್ನು ವಹಿಸೋದಕ್ಕೆ ಒಂದಷ್ಟು ಪ್ರಬಲವಾದಂತಹ ಕಾರಣಗಳಿದ್ದಾವೆ. ಈಗಾಗಲೇ ಕಾಂಗ್ರೆಸ್ ಏನು RSS ನ ವಿರುದ್ಧ ಸೈದ್ಧಾಂತಿಕ ಹೋರಾಟವನ್ನು ನಡೆಸಿಕೊಂಡು ಬಂದಿದೆ, ಅದರ ಪ್ರಬಲವಾದಂತಹ ಪ್ರತಿಪಾದಕರು ಬಿಕೆ ಹರಿಪ್ರಸಾದ್ ಅವರಾಗಿರ್ತಾರೆ. ಜೊತೆಗೆ ಸಿದ್ದರಾಮಯ್ಯನವರಷ್ಟೇ ಈಕ್ವಲೆಂಟ್ ಆಗಿ ಹಿಂದುಳಿದ ವರ್ಗದ ರಾಜಕಾರಣವನ್ನ ಗಟ್ಟಿಯಾಗಿ ಹಿಡಿದುಕೊಂಡಂತವರು, OBCಯ ಪ್ರಬಲ ನಾಯಕ ಅನ್ನುವಂತ ಕಾರಣಕ್ಕೋಸ್ಕರ ಇದೀಗ ಹರಿಪ್ರಸಾದ್ ಅವರಿಗೆ ಒಂದು ಬಹುದೊಡ್ಡ ಜವಾಬ್ದಾರಿಯನ್ನ ನೀಡಲಾಗ್ತಾ ಇದೆ. ಮತ್ತು ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಅತ್ಯಂತ ಆಪ್ತರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರು ಎರಡನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಸೈದ್ಧಾಂತಿಕ ವಿಚಾರದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲದೇನೆ ಕೆಲಸ ಮಾಡುವಂತ ಮತ್ತು ಹಿಂದಿನಿಂದಲೂ ಕೂಡ ಸಂಘಟನೆಯ ಮೂಲಕವೇ ಬಂದಂತಹ ಹರಿಪ್ರಸಾದ್ ಅವರು NSC ಇರಬಹುದು, ಬೇರೆ ಬೇರೆ ಜವಾಬ್ದಾರಿಗಳನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದಾರೆ ಎನ್ನುವಂತ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲೂ ಕೂಡ ಅವರಿಗೆ ಕೊಟ್ಟರೆ ಸೂಕ್ತ ಅನ್ನುವಂಥದ್ದು. ಸಿದ್ದರಾಮಯ್ಯನವರ ಬಳಿಕ ಹಿಂದುಳಿದ ವರ್ಗದ ರಾಜಕಾರಣವನ್ನ ಅತ್ಯಂತ ಗಟ್ಟಿಯಾಗಿ ಮಾಡಬೇಕಾಗುತ್ತೆ. ಸೈದ್ಧಾಂತಿಕವಾಗಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲದಂತಹ
ರಾಜಕಾರಣವನ್ನ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರ ಬಳಿಕ OBCಯ ಪ್ರಬಲ ನಾಯಕ ಮತ್ತು ಅಷ್ಟು ವರ್ಚಸ್ಸನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ BK ಹರಿಪ್ರಸಾದ್ ಅವರಿಗೆ ಅನ್ನುವಂತ ಏಕೈಕ ಕಾರಣಕ್ಕೋಸ್ಕರ ಇದೀಗ ಪಕ್ಷ ನಿಷ್ಠೆಯನ್ನ ಹಲವು ಬಾರಿ ಸಾಬೀತು ಮಾಡಿರುವಂತಹ BK ಹರಿಪ್ರಸಾದ್ ಅವರಿಗೆ ಪಕ್ಷದ ಸಾರಥ್ಯವನ್ನು ವಹಿಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಸತೀಶ್ ಜಾರಕಿಹೊಳಿ ಅವರನ್ನ ಕೇವಲ ಸಚಿವ ಸ್ಥಾನಕ್ಕೆ ಸೀಮಿತ ಮಾಡೋದ್ರ ಹಿಂದೆ ಒಂದಷ್ಟು ಬೇರೆ ಬೇರೆ ರೀತಿಯ ರಾಜಕಾರಣಗಳು ಇದ್ದಂತೆ ಕಾಣಿಸ್ತಾ ಇದೆ. 2028ರ ಚುನಾವಣೆಯ ದೃಷ್ಟಿಯಿಂದ ಸತೀಶ್ ಜಾರಕಿಹೊಳಿ ಅವರು ಒಂದು ಅರ್ಥದಲ್ಲಿ DK ಶಿವಕುಮಾರ್ ಅವರಿಗೆ ಕಾಂಪಿಟೇಟರ್ ಆಗುವಂತಹ ಲಕ್ಷಣಗಳು ಕಂಡು ಬಂದಿತ್ತು. ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥದ್ದು, ಶಾಸಕರ ಪ್ರತ್ಯೇಕವಂತ ಸಭೆಗಳನ್ನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಸ್ಥಾನ ಕೈತಪ್ಪೋದಕ್ಕೆ ಒಂದು ರೀತಿಯ ಕಾರಣಗಳಾಯಿತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. BK ಹರಿಪ್ರಸಾದ್ ಅವರಿಗೆ ಜವಾಬ್ದಾರಿಯನ್ನ ಕೊಟ್ರೆ ಕರಾವಳಿಯ ಭಾಗದಿಂದ ಹಿಡಿದು ಮತ್ತು ಅವರು ಇಡೀ ರಾಜ್ಯವನ್ನ ಸುತ್ತೋದಕ್ಕೆ ಸೂಕ್ತ ವ್ಯಕ್ತಿ ಅಂತ, ಜೊತೆಗೆ ಹಿಂದುಳಿದ ವರ್ಗದ ಪ್ರಬಲ ಒಂದು ಹಿಡಿತವನ್ನ ಇಟ್ಕೊಳ್ಬೇಕಂತ ಅಗತ್ಯತೆ ಇವತ್ತು ಕಾಂಗ್ರೆಸ್ನ ನಾಯಕರಿಗಿದೆ. ಈಗ ಸಂಪುಟ ರಚನೆ ಏನಾಗ್ತಾ ಇದೆ ಅದರಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಷ್ಟು ಸರಿಯಾದ ರೀತಿಯಲ್ಲಿ ಸ್ಥಾನವನ್ನ ತುಂಬೋದಕ್ಕೆ ಸಾಧ್ಯವಾಗಿಲ್ಲ. ಈ ಕಾರಣಕ್ಕೋಸ್ಕರ KPC ಅಧ್ಯಕ್ಷ ಸ್ಥಾನವನ್ನ OBC ವರ್ಗವನ್ನ ಪ್ರತಿನಿಧಿಸುವಂತಹ BK ಹರಿಪ್ರಸಾದ್ ಅವರಿಗೆ ಕೊಟ್ಟರೆ DK ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಇಬ್ಬರ ಕಾಂಬಿನೇಷನ್ ಮತ್ತು ಅದನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ, ಪಕ್ಷ ಸಂಘಟನೆ ಮಾಡೋದಕ್ಕೆ, ಸರ್ಕಾರವನ್ನ ನಿಭಾಯಿಸೋದಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆಯನ್ನ ಮಾಡಿದಂತೆ ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರು ಹೇಳಿ ಕೇಳಿ ಒಂದು ರೀತಿಯ ಡ್ಯಾಶಿಂಗ್ ನೇಚರ್ನ ಇಟ್ಕೊಂಡಂಥವ್ರು, ಅಷ್ಟೇ ಡ್ಯಾಶಿಂಗ್ ನೇಚರ್ನ ಇಟ್ಕೊಂಡಂತಹ BK ಹರಿಪ್ರಸಾದ್ ಅವರು ಪಕ್ಷ ಸಂಘಟನೆಯ ಜವಾಬ್ದಾರಿ ಅವರ ಹೆಗಲಿಗೆ ಬಿದ್ದಿದೆ. ಈ ಕಾರಣಕ್ಕೋಸ್ಕರ ಇದೀಗ AICC ವರಿಷ್ಠರು BK ಹರಿಪ್ರಸಾದ್ ಅವರಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆಯನ್ನ ಮಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಕಳೆದ ಕೆಲ ದಿನಗಳಿಂದ KPCC ಸಾರಥ್ಯ ಯಾರಿಗೆ ಅನ್ನುವಂತ ದೊಡ್ಡ ಪ್ರಶ್ನೆ ಎದುರಾಗಿತ್ತು. DK ಶಿವಕುಮಾರ್ ಅವರ ಬಳಿಕ ಅದನ್ನ ಯಾವ ನಾಯಕತ್ವಕ್ಕೆ ಆ ಜವಾಬ್ದಾರಿಯನ್ನು ಕೊಡುತ್ತೆ ಅನ್ನುವಂತ ಒಂದು ಕ್ಲಾರಿಟಿ ಇರಲಿಲ್ಲ. ಈಗ ಖಂಡಿತವಾಗಿಯೂ ಕೂಡ KPCCಯ ಜವಾಬ್ದಾರಿಯನ್ನ OBCಯ ನಾಯಕರಿಗೆ ಕೊಡೋ ಮೂಲಕ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ.